ಮೊದಲನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಚಿನ್ನವು ಕಡಿಮೆ ದರದಲ್ಲಿ ಲಭಿಸುತ್ತದೆ? ಎ ಚೈನಾ, ಬಿ ಹಾಂಗ್ಕಾಂಗ್, ಸಿ ರಷ್ಯಾ, ಡಿ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಂಗ್ಕಾಂಗ್. ಇನ್ನು ಎರಡನೆಯ ಪ್ರಶ್ನೆ, ಮೊಳಕೆ ಕಟ್ಟಿದ ಕಾಳುಗಳನ್ನು ತಿನ್ನುವುದರಿಂದ ಏನು ಲಾಭ? ಎ ಗ್ಯಾಸ್ಟ್ರಿಕ್ ಕಡಿಮೆಯಾಗುತ್ತದೆ, ಬಿ ಉತ್ತಮ ಜೀರ್ಣಕ್ರಿಯೆ, ಸಿ ವೀರ್ಯ ಸಂಖ್ಯೆ ಹೆಚ್ಚಳ, ಡಿ ಕೂದಲು ಉದುರುವಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಮೂರನೆಯ ಪ್ರಶ್ನೆ, ಊಟದ ನಂತರ ನಾವು ಏನನ್ನ ಮಾಡಬಾರದು? ಎ ಟೀ ಕುಡಿಯಬಾರದು, ಬಿ ಸ್ನಾನ ಮಾಡಬಾರದು, ಸಿ ಧೂಮಪಾನ ಮಾಡಬಾರದು, ಡಿ ನಿದ್ದೆಯನ್ನ ಮಾಡಬಾರದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ನಾಲ್ಕನೆಯ ಪ್ರಶ್ನೆ, ಮಂಡಿ ನೋವಿಗೆ ಯಾವ ಹಣ್ಣು ಉತ್ತಮವಾಗಿದೆ? ಎ ಸಪೋಟ ಹಣ್ಣು, ಬಿ ಆರೆಂಜ್, ಸಿ ಆಪಲ್, ಡಿ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಪೋಟ. ಐದನೆಯ ಪ್ರಶ್ನೆ, ಮೇಕೆ ಹಾಲು ಕುಡಿಯುವುದರಿಂದ ಏನು ಉಪಯೋಗ? ಎ ಬಿಪಿ ನಿಯಂತ್ರಣ, ಬಿ ಮೂಳೆಗಳಿಗೆ ಬಲ, ಸಿ ಹೃದಯ ಆರೋಗ್ಯ, ಡಿ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂಳೆಗಳಿಗೆ ಬಲ. ಇನ್ನು ಆರನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಯಾವ ಮೊಬೈಲ್ ಫೋನನ್ನು ಹೆಚ್ಚಾಗಿ ಜನರು ಬಳಸುತ್ತಾರೆ? ಎ ಐಫೋನ್, ಬಿ ಸ್ಯಾಮ್ಸಂಗ್, ಸಿ ವಿವೋ, ಡಿ ಓಪೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಐಫೋನ್. ಏಳನೆಯ ಪ್ರಶ್ನೆ, ಲಕ್ಷ್ಮಣನ ಹೆಂಡತಿಯ ಹೆಸರೇನು? ಎ ಮಾಂಡವಿ, ಬಿ ಸೀತೆ, ಸಿ ಊರ್ಮಿಳಾ, ಡಿ ಗಾಂಧಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಊರ್ಮಿಳಾ. ಎಂಟನೆಯ ಪ್ರಶ್ನೆ, ಯಾವ ಬಣ್ಣ ಮನುಷ್ಯನಿಗೆ ಮಾನಸಿಕ ಸಂತೋಷವನ್ನು ನೀಡುತ್ತದೆ? ಎ ಹಳದಿ ಬಣ್ಣ, ಬಿ ನೀಲಿ ಬಣ್ಣ, ಸಿ ಕೆಂಪು ಬಣ್ಣ, ಡಿ ಬಿಳಿ ಬಣ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಳದಿ ಬಣ್ಣ. ಒಂಬತ್ತನೆಯ ಪ್ರಶ್ನೆ, ಸಿಮ್ ಕಾರ್ಡ್ನಲ್ಲಿ ಎಸ್ ಎಂದರೇನು? ಎ ಸೇಫ್, ಬಿ ಸಬ್ಸ್ಕ್ರೈಬರ್, ಸಿ ಸರ್ವಿಸ್, ಡಿ ಸಿಗ್ನಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಬ್ಸ್ಕ್ರೈಬರ್. ಹತ್ತನೆಯ ಪ್ರಶ್ನೆ, ಫ್ಯಾನ್ ಹೆಚ್ಚು ಬಳಸುವುದರಿಂದ ಯಾವ ಸಮಸ್ಯೆ ಬರಬಹುದು? ಎ ಉಬ್ಬಸ, ಬಿ ಬಿಪಿ, ಸಿ ತಲೆಯ ನೋವು, ಡಿ ಹೃದಯಾಘಾತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಬ್ಬಸ. 11ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಿಂದ ಮೊಸರು ಆಗುವುದಿಲ್ಲ? ಎ ಹುಲಿ, ಬಿ ಮೇಕೆ, ಸಿ ಕಾಂಗರೋ, ಡಿ ಒಂಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗರೋ. 12ನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಎಳನೀರು ಕುಡಿದರೆ ಏನಾಗುತ್ತದೆ? ಎ ಚರ್ಮದ ಕಾಂತಿ, ಬಿ ಬಿಪಿ ಕಡಿಮೆಯಾಗುತ್ತದೆ, ಸಿ ಗ್ಯಾಸ್ಟ್ರಿಕ್ ಕಡಿಮೆ, ಡಿ ಮೂಳೆಗಳಿಗೆ ಬಲ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೂಳೆಗಳಿಗೆ ಬಲ. 13ನೆಯ ಪ್ರಶ್ನೆ, ಕೋಳಿಗಳಲ್ಲಿ ಎಷ್ಟು ಪ್ರಭೇದಗಳಿವೆ? ಎ 258, ಬಿ 300, ಸಿ 297, ಡಿ 299. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 300 ಪ್ರಭೇದಗಳಿವೆ. 14ನೆಯ ಪ್ರಶ್ನೆ, ಮಾನವನ ಬೆನ್ನಿನಲ್ಲಿ ಪ್ರಸ್ತುತ ಎಷ್ಟು ಮೂಳೆಗಳಿವೆ? ಎ 33, ಬಿ 30, ಸಿ 45, ಡಿ 22. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 33. 15ನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿ ನೀರು ಕುಡಿಯದೆ ಎಷ್ಟು ದಿನಗಳ ಕಾಲ ಬದುಕಬಲ್ಲನು? ಎ 5 ದಿನಗಳು, ಬಿ 2 ದಿನಗಳು, ಸಿ 4 ದಿನಗಳು, ಡಿ 3 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ದಿನಗಳು. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಸ್ಟ್ರೋಕ್ ಅಥವಾ ಲಕ್ವಾ ಬರಲು ಮುಂಚೆ ಈ ಸೂಚನೆಗಳು ನಿಮ್ಮಲ್ಲಿ ಕಂಡುಬರುತ್ತವೆ. ಎ ವಿಪರೀತವಾದ ತಲೆನೋವು, ಬಿ ನೆನಪಿನ ಶಕ್ತಿ ಕಡಿಮೆ, ಸಿ ತುಂಬ ಸುಸ್ತು, ಡಿ ಕೈಕಾಲಲ್ಲಿ ಜೋಮು ಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಪ್ರಿಯ ವೀಕ್ಷಕರೇ, ಕೆಲವು ವೈದ್ಯರ ಪ್ರಕಾರ ಸ್ಟ್ರೋಕ್ ಅಥವಾ ಲಕ್ವಾ ಬರುವ ಮುಂಚೆ ಈ ಸೂಚನೆಗಳು ನಿಮ್ಮಲ್ಲಿ ಕಂಡುಬರುತ್ತವೆ. ಮೊದಲನೆಯದ್ದು ವಿಪರೀತವಾದ ತಲೆನೋವು ಕಾಣಿಸಿಕೊಳ್ಳುತ್ತದೆ. ಎರಡನೆಯದ್ದು ನೆನಪಿನ ಶಕ್ತಿ ಕಡಿಮೆಯಾಗುತ್ತದೆ. ಮೂರನೆಯದ್ದು ದೇಹದಲ್ಲಿ ಅಧಿಕವಾದ ಸುಸ್ತು ಕಾಣಿಸಿಕೊಳ್ಳುತ್ತದೆ. ನಾಲ್ಕನೆಯದ್ದು ಮೈಕಾಲಲ್ಲಿ ಜೋಮು ಕಂಡುಬರುತ್ತದೆ. ಇನ್ನು ಐದನೆಯದ್ದು ತಲೆಯ ಚಕ್ರ. ಆರನೆಯದ್ದು ದೇಹದಲ್ಲಿ ನಡುಕ ಶುರುವಾಗುತ್ತದೆ. ಏಳನೆಯದ್ದು ಕಣ್ಣುಗಳು ಸರಿಯಾಗಿ ಕಾಣಿಸುವುದಿಲ್ಲ, ಅಂದರೆ ಬ್ಲರ್ ಆಗಿ ಕಾಣಿಸುತ್ತದೆ ಮತ್ತು ಮಾತಿನಲ್ಲಿ ತೊದಲಿಕೆ ಕಂಡುಬರುತ್ತದೆ. ಹಾಗೆ ಒಂದು ಕಡೆ ಮಾತ್ರ ಜೋಮು ಕಾಣಿಸಿಕೊಳ್ಳುತ್ತದೆ ದೇಹದಲ್ಲಿ. ಇನ್ನು 9ನೆಯದ್ದು BP ದಿಢೀರನೆ ಜಾಸ್ತಿಯಾಗುತ್ತದೆ ಮತ್ತು ಹೃದಯ ಬಡಿತ ವಿಪರೀತವಾಗುತ್ತದೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ಇಂತಹ ಲಕ್ಷಣಗಳು ನಿಮ್ಮಲ್ಲಿ ಕಂಡುಬಂದರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.